ಈ ತೆಂಗು ಮರ ನೆಟ್ಟಿರೋ ಕಥೆ ಏನಪ್ಪಾ ಅಂತಂದ್ರೆ ಎಳ್ನೀರ್ ಇತ್ತು ಅಂತಂದಾಗ ಎಳ್ನೀರ್ ಮಾರ್ಕೋಬಹುದು, ಇಲ್ಲ ಕಾಯಿ ಇತ್ತು ಅಂದ್ರೆ ಕಾಯಿ ಮಾರ್ಕೋಬಹುದು, ಇಲ್ಲ ಕೊಬ್ಬರಿ ಆಯ್ತವೆ ಅಂತ ತುಂಬಾ ಜನ ಆಸೆ ಇಟ್ಕೊಂಡಿರ್ತಾರೆ. ಬಟ್ ಅದ್ರಲ್ಲಿ ಏನಪ್ಪಾ ವಿಶೇಷ ಅಂತಂದ್ರೆ ಇವಾಗ ಎಳ್ನೀರ್ ಸೀಸನ್ ಹೆಂಗೆ ಅಂತಂದ್ರೆ ಎಳ್ನೀರ್ ಇದ್ದಾಗ ರೈಟ್ ಇರಲ್ಲ, ರೈಟ್ ಇದ್ದಾಗ ಎಳ್ನೀರ್ ಇರಲ್ಲ. ಆದ್ರೂ ರೈಟ್ ಇಲ್ಲ ಅಂತಂದ್ರೂ ಒಂದೊಂದು ಟೈಮ್ ಕುಯ್ಸ್ಬಿಡ್ತಾರೆ. ಅಂದ್ರೆ ಈಗ 12, 13, 19 ರೂಪಾಯಿ ಹಿಂಗೆಲ್ಲ ಹೋಗಿರ್ತದೆ ಒಂದೊಂದು ಟೈಮು. ಅದೇ ಒಂದೊಂದು ಟೈಮ್ ಚಿನ್ನದ ಬೇರ್ಕೆ ಇರ್ಕೊಂಡು ಹೋಗಿರ್ತದೆ. ಅಂದ್ರೆ 30, 40 ರೂಪಾಯಿ ಒಂದೊಂದು ಟೈಮ್ ಎಳ್ನೀರ್ ರೈಟ್ ಆಗಿರ್ತದೆ. ಅದಕ್ಕೋಸ್ಕರ ತೆಂಗು ಮರನ ಸುಮಾರು ಜನ ನೆಟ್ಟಿರ್ತಾರೆ. ಅಂದ್ರೆ ಇವಾಗ ರೈಟ್ ಇಲ್ಲ, 24 ರೂಪಾಯಿ ನಮ್ಮ ಹಳ್ಳಿಲಿ ಕುಯ್ತಾ ಇರೋದು. ಅಂದ್ರೆ ಕುಯ್ತಾ ಇರೋರು ಲೆಕ್ಕ ಹೇಳ್ತಾ ಇರೋದು. ನೀವು ಸಿಟಿಗಳಲ್ಲಿ ಅನ್ಕೋಬಹುದು 80, 90 ರೂಪಾಯಿ ನಮ್ಮ ಕಡೆ ಮಾರ್ತಾರೆ, 40, 50 ರೂಪಾಯಿಗೆಲ್ಲ ಎಳ್ನೀರ್ ಮಾರ್ತಾರೆ. ನಿಮ್ಮ ಕಡೆ 24 ರೂಪಾಯಿ ಅಂತಿರಲ್ಲ ಅಂತ ಕೇಳ್ಬೋದು. ಅಂದ್ರೆ ಇಲ್ಲಿ ಮಧ್ಯವರ್ತಿ ಅಂತ ಒಬ್ರು ಇರ್ತಾರೆ. ಅಂದ್ರೆ ಇಲ್ಲಿಂದ ಕುಯ್ಕೊಂಡು ಹೋಗಿ ಮಾರ್ಕೆಟ್ಗೆ ಹಾಕೋರೊಬ್ರು. ಈ ತರ ಇಲ್ಲಿ ಕುಯ್ಯೋರು ಏನು ಅಂತಂದ್ರೆ 24 ರೂಪಾಯಿ ಕೊಟ್ಬಿಟ್ಟು ಎಳ್ನೀರ್ ಕುಯ್ತಾ ಇರೋದು. ಈ ತರ ಇರ್ತಾರೆ. ಬಟ್ ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ಹೇಳ್ತಾರದು ಒಂದೊಂದು ಟೈಮ್ ಎಳ್ನೀರ್ ಈ ತರ ಕಟ್ಟೋದೇ ಇಲ್ಲ. ಅಂದ್ರೆ ಒಂದೊಂದು ಗೊನೆ ಬಿಟ್ಬಿಟ್ಟು ಸುಮ್ಮನಿರೋದೇ ಹೆಚ್ಚು. ಅಂದ್ರೆ ಒಂದೊಂದು ಗೊನೆ ಕುಯ್ಯೋದೇ ಹೆಚ್ಚು ರೇರು. ಇವಾಗ ಏನು ಅಂತಂದ್ರೆ ಒಂದೊಂದೇ ಗೊನೆ ದ್ರಾಕ್ಷಿ ಕಟ್ಟಂಗೆ 20 ಎಳ್ನೀರು ಒಂದೊಂದೇ ಕಟ್ಟಿರ್ತದೆ. ಇಲ್ಲಿ ಕಾಣಿಸ್ತಾ ಇರೋದು 20 ಗೊನೆ ಒಂದೇ ಸಲ ಕಟ್ಟಿ ತೂಕ ತಡಿನಾರದಂತೆ ಎಳ್ನೀರು ಬಿದ್ದೋಗಿರೋದು ಫ್ರೆಂಡ್ಸ್. ಇಲ್ಲಿ ಆ ಥರ ನಿಮಗೆ ಒಂದೊಂದು ಗೊನೆನೂ ಬೀಳಲ್ಲ. ಈ ಥರ ಒಂದೊಂದು 20 ಬೀಳ್ತು ಅಂದಾಗ ರೈತರು ಕುಳ ಹೋಗೋದಂತೂ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಈ ಥರ ಏನಾರ ಬೀಳ್ತು ಅಂದರೆ ರೈಟ್ ಇದ್ದಾಗ.